pedagogic tools, techniques and approaches, ಬೋಧನಾ ಸಾಧನಗಳು, ತಂತ್ರಗಳು ಮತ್ತು ಪದ್ಧತಿಗಳು. Teaching system approach. It itself defines your approach for an effective teaching. System approach means to do something systematically, to teach systematically, consider input process, output, and decide objectives, contents, methods, and the required assessment. It's how the curriculum is to be customized, information including vision for the required mission. Steps involved in systems approach to education: identification of the problem, that is with respect to the student, analysis of the task involved in achieving the objectives, evaluation of the effectiveness of the performance with specified objectives. Types of systems: one is the natural system, the other one is the man-made system. Natural systems, their functioning is generally beyond the control of man and hence their behavior cannot be predicted. Whereas man-made systems, functioning of these systems are quite controllable and therefore their behavior can be predicted. So parameters of a system: input parameter, process, output with respect to the environmental system. So inputs for the teaching learning system: formulation of objectives, expected behavioral outcomes, pre-assessment of student behavior, that is to be seen by the teacher, assess the entry behavior. So the required designing of the development of the system, evaluation of outcomes, improvement of the system. ಸೊ ಕನ್ನಡ ಮಾಧ್ಯಮದವರಿಗೆ ವ್ಯವಸ್ಥೆಯ ಅರ್ಥ, ಮೀನಿಂಗ್ ಆಫ್ ಸಿಸ್ಟಮ್: ವ್ಯವಸ್ಥೆಯು ನಿರ್ದಿಷ್ಟ ಉದ್ದೇಶಗಳನ್ನು ಸಾಧಿಸುವ ಗುರಿಯನ್ನು ಹೊಂದಿರುವುದು. ವ್ಯವಸ್ಥೆಯ ವಿಧಗಳು, ಟೈಪ್ಸ್ ಆಫ್ ಸಿಸ್ಟಮ್: ಸ್ವಾಭಾವಿಕ ವ್ಯವಸ್ಥೆ, ನ್ಯಾಚುರಲ್ ಸಿಸ್ಟಮ್. ಬಹುತೇಕವಾಗಿ ಸ್ವಾಭಾವಿಕ ವ್ಯವಸ್ಥೆಯ ಕಾರ್ಯಗಳ ನಿಯಂತ್ರಣವನ್ನು ಮಾನವನಿಗೆ ಮಾಡಲು ಅಸಾಧ್ಯವಾಗುವುದು. ಮಾನವ ನಿರ್ಮಿತ ವ್ಯವಸ್ಥೆ, ಮ್ಯಾನ್-ಮೇಡ್ ಸಿಸ್ಟಮ್, ಅನೇಕ ಮೂಲಾಂಶಗಳ ತಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳಬಹುದು. ವ್ಯವಸ್ಥೆಯ ಮೂಲಾಂಶಗಳು, ಪ್ಯಾರಾಮೀಟರ್ಸ್ ಆಫ್ ಎ ಸಿಸ್ಟಮ್. ನಂಬರ್ 1, ಮೊದಲನೇದು ಆಗಮನಾಂಗ, ಇನ್ಪುಟ್. ಎರಡನೇದು ಪ್ರಕ್ರಿಯೆ, ಪ್ರೋಸೆಸ್. ಮೂರನೇದು ನಿರ್ಗಮನಾಂಗ, ಔಟ್ಪುಟ್. ನಾಲ್ಕನೇದು ಪರಿಸರ ಸಂಬಂಧಿ ಅಂಶಗಳು, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್. ವ್ಯವಸ್ಥಾ ಪದ್ಧತಿ, ಸಿಸ್ಟಮ್ ಅಪ್ರೋಚ್, ಇದು ಒಂದು ಕ್ರಾಂತಿಕಾರಕವಾಗಿದ್ದು ವ್ಯವಸ್ಥಾ ಪದ್ಧತಿಯ ಹಂತಗಳು, ಸ್ಟೆಪ್ಸ್ ಆಫ್ ಸಿಸ್ಟಮ್ ಅಪ್ರೋಚ್. ಮೊದಲನೇದು ವ್ಯವಸ್ಥೆಯ ವಿಶ್ಲೇಷಣೆ. ಎರಡನೇದು ವ್ಯವಸ್ಥೆಯ ವಿನ್ಯಾಸ ಮತ್ತು ಬೆಳವಣಿಗೆ. ಮೂರನೇದು ವ್ಯವಸ್ಥೆಯ ಕ್ರಿಯೆ ಮತ್ತು ಮೌಲ್ಯಮಾಪನ. ವ್ಯವಸ್ಥೆಯ ವಿನ್ಯಾಸ ಮತ್ತು ಬೆಳವಣಿಗೆ, ಸಿಸ್ಟಮ್ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್. ಅದಕ್ಕೆ ವ್ಯವಸ್ಥೆಯ ಉದ್ದೇಶಗಳನ್ನು ರಚಿಸುವಲ್ಲಿ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು, ಸೂಕ್ತ ಸಾಧನಗಳು, ವಿಧಾನಗಳು, ತಂತ್ರಗಳು ಮತ್ತು ಪದ್ಧತಿಗಳನ್ನು ಆಯ್ಕೆ ಮಾಡುವುದು.
ಶಿಕ್ಷಣದಲ್ಲಿ ವ್ಯವಸ್ಥಾ ಪದ್ಧತಿ, ಸಿಸ್ಟಮ್ ಅಪ್ರೋಚ್ ಇನ್ ಎಜುಕೇಷನ್. ಶಿಕ್ಷಣದಲ್ಲಿ ವ್ಯವಸ್ಥಾ ಪದ್ಧತಿಯು ಒಳಗೊಂಡಿರುವ ಹಂತಗಳು. ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಸಿಸ್ಟಮ್ ಅಪ್ರೋಚ್ ಇನ್ ಎಜುಕೇಷನ್. ಸಮಸ್ಯೆಯನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಪರಿಹಾರಗಳನ್ನು ಗುರುತಿಸುವಿಕೆ. ಮೌಲ್ಯಮಾಪನದ ಹಿನ್ನೆಲೆಯಲ್ಲಿ ಸುಧಾರಣೆ ತರಲು ಅಗತ್ಯವಾದ ಪ್ರತಿಪುಷ್ಟೀಕರಣವನ್ನು ನೀಡುವುದು. ಬೋಧನಾ ವ್ಯವಸ್ಥೆಯ ಹಂತಗಳು. ಸ್ಟೇಜಸ್ ಆಫ್ ಇನ್ಸ್ಟ್ರಕ್ಷನಲ್ ಸಿಸ್ಟಮ್. ಉದ್ದೇಶಗಳ ರಚನೆ, ಫಾರ್ಮುಲೇಷನ್ ಆಫ್ ಆಬ್ಜೆಕ್ಟಿವ್ಸ್. ಫಲಿತಾಂಶಗಳ ಹಿನ್ನೆಲೆಯಲ್ಲಿ ನಿರ್ದಿಷ್ಟ ಬೋಧನಾ ಉದ್ದೇಶಗಳನ್ನು ರಚಿಸಲಾಗುವುದು. ವಿದ್ಯಾರ್ಥಿಯ ಆರಂಭಿಕ ವರ್ತನೆಗಳನ್ನು ಪೂರ್ವಭಾವಿಕೆಯಾಗಿ ತಿಳಿದುಕೊಳ್ಳುವುದು. ಪ್ರೀ ಅಸೆಸ್ಮೆಂಟ್ ಆಫ್ ಸ್ಟೂಡೆಂಟ್ ಬಿಹೇವಿಯರ್. ವ್ಯವಸ್ಥೆಯ ವಿನ್ಯಾಸ ಮತ್ತು ಅಭಿವೃದ್ಧಿ. ಡಿಸೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದ ಸಿಸ್ಟಮ್. ಬೋಧನೆಗೆ ಸಂಬಂಧಿಸಿದ ಕಾರ್ಯಚಟುವಟಿಕೆಗಳನ್ನು ವಿಶ್ಲೇಷಿಸುವುದು. So these are all very important. Thank you.